ಏನ್ ಮಮ್ಮಿ ಆತರ ಅವಾಗ್ಲಿಂದ ಝೂಮ್ ಮಾಡಿ ನೋಡ್ತಾ ಇದ್ಯಾ? ಏನು ಇಲ್ಲ ಅರ್ಯಾ, ಈ ಕೊರಿಯನ್ ಎಷ್ಟು ಗ್ಲೋಯಿಂಗ್ ಆಗಿರುತ್ತಲ್ಲ ಸ್ಕಿನ್, ಈ ತರ ನಾವ್ ಮಾಡ್ಕೊಳಕ್ ಆಗಲ್ವಾ? ಅಯ್ಯೋ ಮಮ್ಮಿ, ಆತರ ಕೊರಿಯನ್ ಗ್ಲೋಯಿಂಗ್ ಸ್ಕಿನ್ ನ ಮಾಡ್ಕೊಳೋದು ತುಂಬಾನೇ ಈಸಿ. ನಾನ್ ಹೇಳ್ಕೊಡ್ತೀನಿ ಬಾ. ಹೌದಾ, ನನ್ಗೂ ಹೇಳ್ಕೊಡೆ. ಹೆಲೋ ಎವ್ರಿವನ್. ಕೊರಿಯನ್ಸ್ ಥರ ಗ್ಲಾಸಿ ಆ್ಯಂಡ್ ಗ್ಲಾಸಿ ಸ್ಕಿನ್ ಇರಬೇಕಂತ ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಅಲ್ವಾ? ಆದರೆ ಈ ಥರ ಟೈಪ್ ಆಫ್ ಸ್ಕಿನ್ ಕೇರ್ನ ಮಾಡೋದು ತುಂಬಾ ಕಷ್ಟ. ಎಷ್ಟೇ ಕಷ್ಟ ಆದರೂ ಈ ಥರ ಸ್ಕಿನ್ ಕೇರ್ನ ಸಿಂಪಲ್ ಆಗಿ 2 ಮೆಥಡ್ಸ್ ಅಲ್ಲಿ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಫಸ್ಟ್ ನಾವು ಯೂಸ್ ಮಾಡಬೇಕಾಗಿರೋದು ಫೇಸಸ್ ಕೆನಡಾ ಅವರ ಸ್ಟ್ರಾಬ್ ಕ್ರೀಮ್. ಈ ಫೇಸಸ್ ಕೆನಡಾ ಅವರ ಸ್ಟ್ರಾಬ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಮಾಯಿಶ್ಚರೈಸ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ. ಈ ಸ್ಟ್ರಾಬ್ ಕ್ರೀಮ್ ಅಲ್ಲಿ ಶಿಯಾ ಬಟರ್ ಇರೋದ್ರಿಂದ ನಿಮ್ಮ ಸ್ಕಿನ್ ಯಾವಾಗಲೂ ನಾರಿಶ್ಡ್ ಆಗಿರುತ್ತೆ. ನೀವೇ ನೋಡ್ಬೋದು ಸ್ಟ್ರಾಬ್ ಕ್ರೀಮ್ ನ ಅಪ್ಲೈ ಮಾಡಾದ್ಮೇಲೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲಾಸಿ ಆಗಿದೆ ಅಂತ. ಇದೆಲ್ಲ ಆದ್ಮೇಲೆ ನಾನು ಯೂಸ್ ಮಾಡ್ತಿರೋದೇ ಫೇಸಸ್ ಕೆನಡಾ ಅವರ ಕಾಂಫಿ ವಾವ್ ಲಿಪ್ಸ್ಟಿಕ್. ನಾನು ಪರ್ಸ್ನಲಿ ಈ ಲಿಪ್ಸ್ಟಿಕ್ನ ಯಾವಾಗಲೂ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಇದು ಲಾಂಗ್ ಲಾಸ್ಟಿಂಗ್, ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ಆಲ್ಸೋ ತುಂಬಾ ಲೈಟ್ ವೆಯ್ಟ್ ಆಗಿ ಫೀಲ್ ಆಗ್ತಿರುತ್ತೆ. ಸೊ ಗೈಸ್, ಇನ್ಯಾಕೆ ತಡ ಮಾಡ್ತಿದ್ದೀರಾ? ನೋಡಿದ್ರಲ್ಲ, ಜಸ್ಟ್ 2 ಮೆಥಡ್ಸ್ ಅಲ್ಲಿ ಫೇಸಸ್ ಕೆನಡಾ ಅವ್ರ ಪ್ರಾಡಕ್ಟ್ಸ್ ನ ಇಟ್ಕೊಂಡು ಎಷ್ಟು ಕ್ಲೀನ್ ಆಗಿ ಕೊರಿಯನ್ ಗ್ಲಾಸಿ ಲುಕ್ ನ ಪಡ್ಕೊಂಡಿದ್ದೀನಿ ಅಂತ. ಮತ್ತೆ ನಿಮಗೂ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಕೆಳಗಡೆ ಈ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿದ್ದೀನಿ. ಆರ್ ಎಲ್ಸ್ ನಿಮ್ ಫೇವ್ರೆಟ್ ಬ್ಯೂಟಿ ಪ್ರಾಡಕ್ಟ್ ನ ನೀವು ಪರ್ಪಲ್, ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಅವ್ರ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು.